ಅಣ್ಣ ಇದೇ ರಸಕ್ಕೆ ಒಗ್ಗರಣೆ ಹಾಕೋದು. ಪರ್ಮಿಷನ್ ಕೊಟ್ಟಿಲ್ಲ ಅವ್ರನ್ನ. ಸಿಲ್ಬೆ ಬೆಟ್ಟನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಕೊಡಲ್ಲ ಅನ್ನೋದು. ಅಲ್ಲಿ ನೋಡಿದ್ರೆ ತಹಸೀಲ್ದಾರ್ ಒಂದೊಂದು ಮೀಟಿಂಗ್ ಕರೆಯೋದು. ತಹಸೀಲ್ದಾರ್ ಮೀಟಿಂಗ್ ಕರೆದು ಬಿಟ್ಟು ಅಂದರೆ ನಾವೇ ಹೋಗಿದ್ರೆ ಹೆಣ್ಮಕ್ಳಿಗೆಲ್ಲ ಕರೆಸಿ ನೀವು ಸರ್ವೆ ಮಾಡೋಕ್ಕೆ ನೋಡೋಕ್ಕೆ DSP ಅವರು ಅಲ್ಲಿಗೆ ಹೋಗಿದ್ದಾರೆ. ಆದರೆ ಪೊಲೀಸ್ ಸ್ಟೇಷನಿಗೆ ನೀವೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಇದ್ದೀವಿ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರೋಂಥ ವಿಟ್ಲನೂ ಇದ್ದಾರೆ, ನಮ್ಮ ರೈತ ಮುಖಂಡರು ನಾವೆಲ್ಲ ಹೋಗಿದ್ರೆ ನೀವು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. DC ಅವರೇ, ಜಿಲ್ಲಾಧಿಕಾರಿಯವರೇ ಅನುಮತಿ ಕೊಟ್ಟವ್ರೆ. ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇನಾರ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನ ಕೇಸ್ ಮಾಡ್ತೀವಿ, ಜಾತಿ ಇಂಧನ ಕೇಸನ್ನ ಮಾಡ್ತೀವಿ ಅಂತ ಹೇಳಿ ಎದುರಿಸಿ ಜನಗಳನ್ನು ಇದು ಮಾಡ್ತವ್ರೆ. ಆದರೆ ಕಾರಣದಿಂದ ನಾವು ಜಿಲ್ಲಾಧಿಕಾರಿ ಮೇಲೆ ಅಪೂರ ಗೌರವ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದು. ಅವ್ರು ಹೇಳ್ದಂಗೆ ನಾವು ತಿಳಿದು ಆಯಿತು ಮೇಡಮ್ ಅವರೇ, ನೀವೇ ನಮಗೆ ಸರ್ಕಾರ ಇದ್ದಂಗೆ ನಮಗೆ ಏನೇ ಕಾರಣಕ್ಕೂ ಆ ಸಿಲ್ಬೆ ಬೆಟ್ಟನ ಪವಿತ್ರ ಜಾಗನ ಉಳಿಸ್ಕೊಡ್ಬೇಕಂತ ಹೇಳಿದಾಗ ಆಯಿತು ಅಂತ ಹೇಳಿದ ಮೇಲೆ ನನ್ನೇ ಹೋಗಿ ಇವತ್ತು ಬೆಳಗ್ಗೆ 8:30ಗೆ ಪೊಲೀಸ್ನ ಹಾಕಿ 2-3 ಗಾಡಿ ನಿಲ್ಲಿಸಲ್ಲಿ ಕೆಲಸ ಚಾಲೂ ಮಾಡ್ತವ್ರೆ. ಅಲ್ಲಿ ಜನ ಯಾರು ಹೋಗ್ತಾರೆ ನಿಮಗೆ ಕೇಸ್ ಮಾಡಿ ಇದು ಮಾಡ್ತೀವಿ ಅಂತವ್ರೆ. ಇವರು ಈ ಕೆಲಸ ಮಾಡೋ ಕಾರಣದಿಂದ ನಾವು ಅನಧಿಷ್ಟ ಕಾಲ ನಾವು ರಾಜ್ಯದಿಂದ ಎಲ್ಲರಿಗೂ ಗಡೆ ಕೊಡ್ತಿದ್ದೀವಿ. ಇವತ್ತೆಲ್ಲರೂ ಬಂದು ಇಲ್ಲಿ ಕೂತಿದ್ವಿ. ಅನಧಿಷ್ಟ ಕಾಲ ಧರಣಿನ ನಾವು ಮಾಡ್ತಾ ಈ ಪ್ರತಿಭಟನೆನ ಮುಂದೆ ಹರಿಸ್ತೀವಿ. ನಮಗೆ ಯಾವುದೇ ಕಾರಣಕ್ಕೂ ಇಲ್ಲ ಸಿಲ್ಬೆ ಬೆಟ್ಟ ಎತ್ತಬೇಕು, ಸಿಲ್ಬೆ ಬೆಟ್ಟನ ನಿಲ್ಲಿಸ್ಬೇಕು, ಇಲ್ಲಾಂದರೆ ನಮ್ಮನ್ನ ತಾಂದಾಗಿ ಆ ಊರನ್ನೇ ಎಷ್ಟು ಊರಿದೆ ಅಷ್ಟು ಖಾಲಿ ಮಾಡಿ ಅವರೇ ವಹಿಸ್ಕೋಬೇಕು. ನಮ್ಮನ್ನ ಜಾಗ ಬೇರೆ ಜಾಗನ ನಮಗೆ ಊರಿನ ಜನನ ಜಾಗ ಕೊಡಬೇಕು. ಯಾಕಂದರೆ ಪ್ರಾಣಿಗಳು, ಆನೆ, ಚಿರತೆ, ಕರಡಿ, ಹಂದಿ ಎಲ್ಲ ಬಂದು ಅಲ್ಲಿ ವಾಸ ಮಾಡೋಕ್ಕಾಯ್ತಲ್ಲ. ಇವತ್ತಿನ 1.5 ವರ್ಷ ಆಯಿತು ಇವರು ಆರಂಭ ಮಾಡಿ ಹಿಡಿದು ಯಾರ್ದೋ ಮನೆ ತೋಟದಲ್ಲಿ ಕೆಲಸಕ್ಕೆ ಹೋಗಂಗಾಗಿದ್ದಾರೆ. ಎಷ್ಟು ಹೇಳಿದ್ರು ಇವ್ರಿಗಿಲ್ಲ ಅಂದರೆ ಮೊನ್ನೆ ಅದೇ ಅಡ್ಕುಡ್ಗುಡ್ ತಾಲೂಕಲ್ಲಿ 2 ದಿವಸ ಪ್ರತಿಭಟನೆ ಮಾಡಿರೋದ್ರ ಕಾರಣದಿಂದ ಅವ್ರನ್ನ ಇದು ಕೊಟ್ಟು ಕಳಿಸಿದ್ದಾರೆ. ನಿಖರವಾಗಿ ಅವ್ರಿಗೆ ನಿಲ್ಲಿಸಿದ್ವಿ ಅಂತ ಹೇಳಿದ್ದಾರೆ. ಅದೇ ಥರ ನಮ್ಮನ್ನು ಕೊಟ್ಟು ಅಲ್ಲಿ ಏನು ಕೆಲಸ ಮಾಡ್ತಾವ್ರೆ ಜಲ್ದಿ ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಿ ಅವ್ರನ್ನ ಕೆಲಸ ನಿಲ್ಲಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನ